ನಮಸ್ಕಾರ ಸ್ನೇಹಿತರೆ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಲ್ಲೂರು ಮೂಕಾಂಬಿಕೆಯ ಕತೆ ಗೊತ್ತಾ? ಈ ತಾಯಿ ಇಲ್ಲಿಗೆ ಬಂದು ನೆಲೆಸಿದ್ದು ಹೇಗೆ? ಇಲ್ಲಿರುವ ಸ್ವಯಂಭೂ ಲಿಂಗದ ರಹಸ್ಯ ಗೊತ್ತಾ? ತಮಿಳುನಾಡು ಸಿಎಂಗಳಿಗೂ ಈ ಸನ್ನಿಧಾನಕ್ಕೂ ನಂಟು ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೊಲ್ಲೂರಿನ ಪುರಾಣದ ಕತೆ ಏನು? ಈ ಪ್ರದೇಶದಲ್ಲಿ ಮೊದಲು ಕೋಲ ಮಹರ್ಷಿ ವಾಸ ಮಾಡ್ತಿದ್ರು. ಸ್ವಯಂಭೂ ಲಿಂಗವನ್ನ ಭಕ್ತಿಯಿಂದ ಆರಾಧಿಸ್ತಾ ಬಂದಿದ್ರು. ಈ ಋಷಿಯ ನಂತರ ಆ ಜಾಗಕ್ಕೆ ಕೋಲಾಪುರ ಅಂತ ಹೆಸರು ಬಂತು. ಅದೇ ಕಾಲ ಕಳೆದಂತೆ ಕೊಲ್ಲೂರಾಗಿ ಬದಲಾಯಿತು ಅಂತ ಕತೆ ಇದೆ. ಇನ್ನು ಇದೇ ಪ್ರದೇಶದಲ್ಲಿ ನಂತರ ಕಮ್ಮಾಸುರ ಎಂಬ ರಾಕ್ಷಸ ಕಠಿಣ ತಪಸ್ಸು ಮಾಡೋಕೆ ಶುರು ಮಾಡ್ದ. ಎಂತ ಘೋರ ತಪಸ್ಸು ಅಂದ್ರೆ ಬ್ರಹ್ಮ ವರ ಕೊಡಲು ಪ್ರತ್ಯಕ್ಷ ಆಗೇ ಬಿಟ್ರು. ವರ ಪಡೆದ ಬಳಿಕ ಕಮ್ಮಾಸುರನ ಹಾವಳಿ ಜಾಸ್ತಿ ಆಯ್ತು. ಆದ್ರೆ ಮತ್ತಷ್ಟು ಶಕ್ತಿ ಸಂಪಾದಿಸಲು ಮತ್ತೆ ಶಿವನ ತಪಸ್ಸಿಗೆ ಕುಳಿತು ಬಿಟ್ಟ ಕಮ್ಮಾಸುರ ಶಿವ ಪ್ರತ್ಯಕ್ಷವೂ ಆದ್ರು. ಈ ಕಮ್ಮಾಸುರ ಮೊದಲೇ ಶಕ್ತಿಶಾಲಿ. ಇನ್ನೇನಾದ್ರೂ ಶಿವನಿಂದ ವರ ಸಿಕ್ಕರೆ ಏನ್ ಕತೆ ಅಂತ ಎಲ್ಲರೂ ಪಾರ್ವತಿ ಬಳಿ ಹೋಗಿ ಬೇಡಿಕೊಂಡ್ರು. ಆಗ ಪಾರ್ವತಿ ಹೋಗಿ ಕಮ್ಮಾಸುರನ ಗಂಟಲಲ್ಲಿ ಕುಳಿತು ಬಿಡ್ತಾರೆ. ಧ್ವನಿಯೇ ಬಾರದಂತೆ ಮಾಡ್ತಾರೆ. ಮೂಕನಾದ ಕಮ್ಮಾಸುರ ಶಿವನ ಬಳಿ ವರ ಕೇಳಕ್ಕೆ ಆಗಲಿಲ್ಲ. ಹೀಗಾಗಿ ಕಮ್ಮಾಸುರ ಮೂಕಾಸುರ ಅಂತಲೇ ಫೇಮಸ್ ಆದ. ಮೂಕಾಸುರನನ್ನ ವಧಿಸಿದ ಅಂಬಿಕೆ. ತನ್ನ ಗುರು ಶುಕ್ಲಾಚಾರ್ಯರಿಂದ ಮಾತು ವಾಪಸ್ ಪಡೆದ ಮೂಕಾಸುರ ಫುಲ್ ಹಾವಳಿ ಇಡೋಕೆ ಶುರು ಮಾಡಿದ. ಋಷಿ ಮುನಿಗಳ ಯಜ್ಞಕ್ಕೆ ತೊಂದರೆ ಕೊಟ್ಟ. ದೇವತೆಗಳನ್ನ ಅಟ್ಟಾಡಿಸಿ ಓಡಿಸಿ ಆನಂದಿಸಿದ. ಆಗ ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರನ ಮೊರೆ ಹೋದ್ರು. ಆಗ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿಯ ಸಂಯೋಜನೆಯೊಂದಿಗೆ ಅವತಾರ ಎತ್ತೋದೆ ಅಂಬಿಕೆ. ಹಲವು ದಿನಗಳ ಕಾಲ ಕಮ್ಮಾಸುರನ ಜೊತೆ ಯುದ್ಧ ಮಾಡಿ ಆತನನ್ನ ಸಂಹಾರ ಮಾಡಿದ್ರು. ಸಾವಿಗೂ ಮುನ್ನ ಕಮ್ಮಾಸುರ, ತಾಯಿ ನಿಮ್ಮ ಹೆಸರಿನ ಜೊತೆ ನನ್ನ ಹೆಸರು ಶಾಶ್ವತವಾಗಿ ಇರಬೇಕು ಅಂತ ಬೇಡಿಕೊಂಡ. ಹೀಗಾಗಿಯೇ ತಾಯಿ ಅಂಬಿಕೆ ಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ನೆಲೆಸಿದ್ರು ಅನ್ನೋ ಕತೆ ಇದೆ. ದೇವಸ್ಥಾನದ ಹಿಂದಿನ ಕತೆ ಏನು? ಆದಿಶಂಕರಾಚಾರ್ಯರು ಕೊಡಚಾದ್ರಿ ಬೆಟ್ಟಗಳಲ್ಲಿ ತಪಸ್ಸು ಮಾಡಿದ್ರು. ಆಗ ಮೂಕಾಂಬಿಕೆ ಪ್ರತ್ಯಕ್ಷವಾಗಿ ಶಂಕರಾಚಾರ್ಯರಿಗೆ ಆಶೀರ್ವಾದ ಮಾಡಿದ್ರು. ಜೊತೆಗೆ ಏನಾದ್ರೂ ವರ ಕೇಳು ಅಂತ ಹೇಳಿದ್ರು. ಆಗ ಶಂಕರಾಚಾರ್ಯರು, ನನಗೆ ವರ ಬೇಡ, ನೀವು ನನ್ನೊಂದಿಗೆ ಬಂದು ಕೇರಳದಲ್ಲಿ ನೆಲೆಸಬೇಕು ಅಂತ ಬೇಡಿಕೊಂಡ್ರು. ಆಯ್ತು ಎಂದ ಮೂಕಾಂಬಿಕೆ ಶಂಕರಾಚಾರ್ಯರನ್ನ ಹಿಂಬಾಲಿಸಿದ್ರು. ನಡುವೆ ಒಂದು ಸಲ ತಾಯಿ ಬರ್ತಾ ಇದ್ದಾರೋ ಇಲ್ವೋ ಅಂತ ಶಂಕರಾಚಾರ್ಯರು ತಿರುಗಿ ನೋಡಿದ್ರು. ಇದರಿಂದ ಸಿಟ್ಟಿಗೆದ್ದ ಮೂಕಾಂಬಿಕೆ, ನೀನು ನನ್ನನ್ನ ಅನುಮಾನದಲ್ಲಿ ನೋಡಿದ್ಯಾ ಅಂತ ಹೇಳಿ ಅಲ್ಲೇ ನೆಲೆಸಿಬಿಟ್ರು. ಕೋಲ ಮಹರ್ಷಿ ಪೂಜಿಸಿದ್ದ ಸ್ವಯಂಭೂ ಲಿಂಗ ಇದ್ದ ಜಾಗವೇ ಅದಾಗಿತ್ತು. ನಂತರ ಆ ಜಾಗದಲ್ಲಿ ಶಂಕರಾಚಾರ್ಯರು ದೇವಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಪುರಾಣ ಹೇಳುತ್ತೆ. ಗರ್ಭಗುಡಿಯಲ್ಲಿ ಸ್ವಯಂಭೂ ಲಿಂಗ, ಇದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಕೊಲ್ಲೂರು ಮೂಕಾಂಬಿಕೆ ಗರ್ಭಗುಡಿಯಲ್ಲಿ ಒಂದು ಸ್ವಯಂಭೂ ಲಿಂಗ ಇದೆ. ಇದರಲ್ಲಿ ಶಕ್ತಿ ಮತ್ತು ಶಿವ ಇಬ್ಬರೂ ಇದ್ದಾರೆ ಅನ್ನೋದು ನಂಬಿಕೆ. ಲಿಂಗದ ಅರ್ಧ ಭಾಗದಲ್ಲಿ ಮಹಾಕಾಳಿ, ಸರಸ್ವತಿ, ಮಹಾಲಕ್ಷ್ಮಿ ಇದ್ರೆ ಮತ್ತರ್ಧ ಭಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೆ ಅಂತ ಹೇಳಲಾಗುತ್ತೆ. ಅದಕ್ಕೆ ತಕ್ಕಂತೆ ಲಿಂಗದ ಅರ್ಧಕ್ಕೆ ಸರಿಯಾಗಿ ಬಂಗಾರದ ರೇಖೆ ಕೂಡ ಇದೆ. ಅಂದ ಹಾಗೆ ಈ ದೇವಸ್ಥಾನ 1200ರಿಂದ 1500 ವರ್ಷಗಳಷ್ಟು ಹಳೆಯದ್ದಾಗಿದೆ. ತಮಿಳುನಾಡು ಸಿಎಂಗಳಿಗೂ ಕೊಲ್ಲೂರಿಗೂ ನಂಟು. ತಮಿಳುನಾಡಿನ ಸಿಎಂಗಳಿಗೂ ಈ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದೆ. ಈ ಹಿಂದೆ ಸಿಎಂ ಆಗಿದ್ದ MG ರಾಮಚಂದ್ರನ್ ಕೊಲ್ಲೂರಿಗೆ ಹಲವು ಬಾರಿ ಭೇಟಿ ಕೊಟ್ಟಿದ್ರು. ದೇವಿಗೆ ಚಿನ್ನದ ಖಡ್ಗವನ್ನ ಕೂಡ ಅರ್ಪಿಸಿದ್ರು. MGR ಪತ್ನಿ ಜಾನಕಿ ಕೂಡ ಶಕ್ತಿ ದೇವತೆಯ ದರ್ಶನ ಪಡೆದಿದ್ರು. ನಂತರ ಜಯಲಲಿತಾ ಕೂಡ ಸಿಎಂ ಆದ್ಮೇಲೆ ಹಲವು ಸಲ ಕೊಲ್ಲೂರಿಗೆ ಬಂದು ಹೋಗಿದ್ರು. 2004ರಲ್ಲಿ ಜಯಲಲಿತಾ ಅನ್ನ ಸಂತರ್ಪಣೆಗೆ ದೇಣಿಗೆ ಕೊಟ್ಟು MGR ಕೊಟ್ಟಿದ್ದ ಖಡ್ಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಿಗೆ ಚಿನ್ನದ ಕವಚವನ್ನ ಅರ್ಪಿಸಿ ಚಂಡಿಕಾ ಯಾಗವನ್ನ ಮಾಡಿಸಿದ್ರು. MGR ಮತ್ತು ಜಯಲಲಿತಾ ಅವರ ಮಾರ್ಗದಲ್ಲೇ ಮುಂದುವರಿದ ವಿಜಯ್ ಕೂಡ ಇಂದು ಕೊಲ್ಲೂರಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿಗೆ ಶ್ರೀಲಂಕಾ ಪ್ರಧಾನಿಯಾಗಿದ್ದ ರಾನಿಲ್ ವಿಕ್ರಮಸಿಂಘೆ ಕೂಡ ಬಂದು ಹೋಗಿದ್ದಾರೆ. ದಟ್ಟ ಕಾಡಿನ ನಡುವೆ ಬೃಹತ್ ನಗರ. ಹೌದು, ಈ ದೇವಸ್ಥಾನ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಡಚಾದ್ರಿ ಬೆಟ್ಟದ ತಪ್ಪಲಲ್ಲಿ ಇದೆ. ಇಲ್ಲಿಗೆ ಹೋಗುವಾಗ ದಟ್ಟ ಕಾಡಿನ ನಡುವೆ ಹಾದು ಹೋಗಬೇಕು. ಎಲ್ಲೋ ಕಾಡೊಳಗೆ ಹೋಗ್ತಿದ್ದೀವಿ ಅಂತ ಅನ್ನಿಸಿದಾಗಲೇ ದೊಡ್ಡ ನಗರ ಕಾಣಿಸುತ್ತೆ. ಅದೇ ಕೊಲ್ಲೂರು ಕ್ಷೇತ್ರ. ಕೊಲ್ಲೂರು ಸನ್ನಿಧಾನಕ್ಕೆ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಿಂದ ಅಸಂಖ್ಯಾತ ಭಕ್ತರು ಬರ್ತಾರೆ. ಹೆಚ್ಚಿನವರು ಕೇರಳದಿಂದಲೇ ಬರೋದು ವಿಶೇಷ. ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ. ಇಲ್ಲಿಗೆ ಹೋಗೋರು ರೂಮ್ ಬುಕ್ ಮಾಡಿಕೊಂಡು ಹೋಗಬಹುದು. ಅಲ್ಲೇ ಹೋಗಿ ರೂಮ್ ಬುಕ್ ಮಾಡ್ತೀನಿ ಅಂದ್ರೆ ದೇವಸ್ಥಾನದ ರೂಮುಗಳು ಸಿಗೋದಿಲ್ಲ. ಬದಲಾಗಿ ಖಾಸಗಿ ರೂಮುಗಳನ್ನ ಬುಕ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ.
ಸ್ನೇಹಿತರೆ, ಇದು ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.